ಮಾಡಿದ್ವಿ? ಹಾ, ನಾವು ಕನ್ಸ್ ಮನ್ಸ್ನಾಗೂ ಯಾರಿಗೂ ಕೇಳು ಬಯಸ್ತಾರಲ್ಲ, ನಮ್ಗೆ ಯಾಕೆ ಹಿಂಗ ಆಗ್ತೈತಿ? ಭಗವಂತ, ನಿನಗೆ ಕಣ್ಣೇ ಇಲ್ಲವೇ? ಈ ವರ್ಷದಿಂದ ಒಂದ್ರಿಂದೊಂದು 15 ಕುರುಗಳು ಸತ್ತೇವಲ್ಲ, ಹಿಂಗಾದ್ರೆ ನಾವು ಬದುಕೋದು ಹೆಂಗೆ? ಸ್ವಾಮಿ ಚುಂಚಪ್ಪ, ನೀನೇ ಕಾಪಾಡ್ಬೇಕಡಪ್ಪ. ಯಾರೇನ್ ಮಾಟ ಮಂತ್ರ ಮಾಡ್ಸವ್ರ ನಮ್ಗಾಗದರು ರಾಮ. ಅಲ್ಲ, ಏನು ಒಂದೇ ಎಳ್ಳೆ 15 ಕುರಿ ಒಂದಾದ್ಮೇಲೆ ಒಂದೊಂದಾದ್ಮೇಲೆ ನೀವು ಒಟ್ಟೊಬ್ರು ಒಂದ್ ಸತ್ತೋದ್ರೆ ನಾವೇನಪ್ಪ ಮಾಡೋದು? ನಾನಾಗ್ಲಿ ನನ್ನ ಗಂಡಾಗ್ಲಿ ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಗೂ ಕೇಡು ಬಯಸಿಲ್ಲ, ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ನಾವು. ನಮ್ಗೆ ಯಾಕೆ ಹಿಂಗಾಗ್ತಾ ಇದ್ದೇವ್ರೇ ಭಗವಂತ? ನಾವಿದ್ರಾಗೆ ಏನೋ ಹೊಟ್ಟೆ ಬಟ್ಟೆ ಕಟ್ಕೊಂಡು ಹೋಗ್ತಾ ಇದ್ದೀವಿ, 4 ಜೀವಾದಿಗಳ್ನು ಸಾಯ್ಕೊಂಡು ಅವು ಮರಿಯಾಗಿ ಹೆಂಗ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವೇ ಹಿಂಗಾಗ್ಬಿಟ್ರೆ ನಾಳೆದಿಂದ ನಾವೇನು ಮಾಡ್ಕೊಂಡು ಬದುಕನಪ್ಪ? ದೇವ್ರೇ, ಜುಂಜಪ್ಪ, ರಂಗನಾಥ ಸ್ವಾಮಿ, ನೀವೇ ಕಾಪಾಡ್ಬೇಕು ನಮ್ಮನ್ನ. ಏ ಇವಳೆ ಯಾಕೆ ಅಳ್ತೀಯ? ಸುಮ್ಕಿರೆ, ಅಳ್ಬೇಡ, ಸುಮ್ಕಿರು. ನಮ್ಮನ್ ಕಂಡ್ರೆ ಆ ದೇವ್ರಿಗೆ ಆಗಲ್ಲ ಅನ್ನಿಸ್ತೈತಿ. ಅದಕ್ಕೆ ಹಿಂಗ್ ಮಾಡ್ತಾ ಇದ್ದಾನೆ. ನಮ್ಮ ಮನೆ ಬರ್ಸನಕ್ಕಿಲ್ಲ, ಹೋಗ್ಲಿ, ಆ ದೇವ್ರ ದೇವಟ್ ಪರೀಕ್ಷೆ ಮಾಡ್ತಾನೋ ಮಾಡ್ಲಿ. ನಾನು ನನ್ನ ಮಗುಗೆ ಒಂದು ಪೆನ್ಸಿಲು, ಒಂದು ಪೆನ್ನು, ಒಂದು ಪುಸ್ತಕ ತಂದ್ಕೊಂಡು ಕೊಡಕ್ಕೆ ಹಿಂದೆ ಮುಂದೆ ನೋಡ್ತೀನಿ. ಆದ್ರೆ ಕುರುಗಳಿಗೂ ಮರುಗಳಿಗೂ ಮುಸ್ಕಿನ ಜೋಳ ಹಿಂಡಿ ಬೂಸ ತಂದಿಕಾಯ್ಕೆ ಯಾವತ್ತು ಯೋಚನೆ ಮಾಡ್ದಾನಲ್ಲ. ನನ್ನ ರಕ್ತ ಬಸ್ತು ಈ ಕುರುಗಳ್ನು ಸಾಕ್ತಿದ್ದೀನಿ ಕಣೆ. ಆ ದೇವ್ರಿಗೆ ಕಣ್ಣಿಲ್ವೇ ಹಂಗಾರೆ? ಎಲ್ಲ ಇವ್ರು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ, ನಾನು ಇವ್ರನ್ನ ಚಂದಾಗಿ ನೋಡ್ಕೋಬೇಕು ಅಂತ ಅನ್ಸೋದೇ ಇಲ್ವೇ ದೇವ್ರಿಗೆ? ಈ ವರ್ಷದಿಂದ 15 ಕುರುಗಳು ಸತ್ತವಲ್ಲ ಇಲ್ಲಿಗೆ. ಹಿಂಗಾದ್ರೆ ನಾವೇನು ಮಾಡೋದೆ? ಏನು ಮಾಡೋಕ್ಕಾಗಲ್ಲ. ಅವನು ಕೆಡಿಸ್ತಾ ಇದ್ದಾನೆ, ನಾವು ಕೆಡ್ತಾ ಇದ್ದೀವಿ ಅಷ್ಟೇ. ಬೆಲ್ಲ ಭಗವಂತ ನಾಟ. ಇನ್ನೊಂದು, ನಮ್ಮ ಮನೆ ಬರ ಚೆನ್ನಾಗಿಲ್ಲ ಕಣೆ, ನಮ್ಮ ಹಣೆ ಬರ ಚೆನ್ನಾಗಿಲ್ಲ. ನೀನು ಹೇಳ್ದಂಗೆ ಯಾರ ನಮ್ಗೆ ಆಗದಾರು ಏನೋ ಗಾಳಿ ಮಾಡಿಸವ್ರೆ, ಏನೋ ಅಂಟು ಮುಂಟು ಮಾಡಿಸವ್ರೆ. ಇಲ್ಲ ಅಂದಿದ್ರೆ ಹಿಂಗೆ ಆಗವೆ? ಅಲ್ಲ, ಊರಗಳ ಕೂರುಗಳೆಲ್ಲ ಚೆನ್ನಾಗಿ ಇದಾವೆ, ನಮ್ಮವೇ ಸಾಯ್ಬೇಕು ಅಂತಂದ್ರೆ ಯಾರೋ ನಮ್ಗಾಗ್ದಾರ ಏನೋ ಮಾಡಿಸವ್ರ ಕಣೆ, ಯಾರೋ ಏನೋ ಮಾಡಿಸವ್ರೆ. ಯೋ ಅಲ್ಲ ಕಣಯ್ಯ, ಯಾರೋ ಏನೋ ಮಾಡಿಸವ್ರೆ, ಮಾಟ ಮಂತ್ರ ಮಾಡಿಸವ್ರೆ, ಗಾಳಿ ಮಾಡಿಸವ್ರೆ ಅಂತ ಹೇಳ್ತಲ್ಲ. ನಾವ್ ಯಾರಿಗೆ ಏನ್ ಅನ್ಯಾಯ ಮಾಡಿದೀವಯ್ಯ? ನಾವು ಯಾರಿಗೆ ಏನ್ ಅನ್ಯಾಯ ಮಾಡಿದೀವಿ? ಕೈಲಾದೊಡ್ ಸಹಾಯ ಮಾಡ್ತೀವಿ, 4 ಜನಕ್ಕೆ ಅನ್ನ ಹಾಕ್ತೀವಿ. ನಮ್ ಕೈಲಾಗಿಲ್ಲ ಅಂದ್ರೆ ಯಾರಿಗಾನ ನಾವು ಕೇಳು ಬಯಸೋ ಮನ್ಸೈತೇನಯ್ಯ ನಮ್ಗೆ? ನನಗಾಗ್ಲಿ ನಿನಗಾಗ್ಲಿ, ಊರವ್ರಿಗೆ ಒಳ್ಳೇದಾಗ್ಲಿ, ನೆಂಟ್ರಿಸ್ಟಿಗೆ ಒಳ್ಳೇದಾಗ್ಲಿ, ಅಣ್ಣ ತಮ್ಮಗಳಿಗೆ ಒಳ್ಳೇದಾಗ್ಲಿ ಅಂತ ಜೀವನನೇ ಸವಿಸ್ತಿದೀವಲ್ಲಯ್ಯ. ನಮ್ಗೆ ಯಾಕೆ ಹಿಂಗ್ ಮಾಡ್ತಾರೆ? ನಾವ್ ಏನ್ ಅನ್ಯಾಯ ಮಾಡಿದೀವಿ ಅಂತನ್ನ? ಯಾಕಯ್ಯ ಹೀಗ್ ಮಾಡ್ತಾರ ಜನಗಳು ನಮ್ಗೆ? ಮಾಟ ಮಂತ್ರ ಮಾಡ್ತೇವ್ರಿ ಅಂತ ನೀನು ಹೇಳ್ತಿದ್ಯಲ್ಲಯ್ಯೋ ರಾಮ. ನಾವು ಏನ್ ಅವ್ರ ಕಣ್ ಕುಕ್ಕಿದೀವಿ? ದೇವ್ರೇ, ಯಾಕಪ್ಪ ಇಂತ ಕಷ್ಟ ಕೊಡ್ತಿದ್ಯಾ ನಮ್ಗೆ? ನಮ್ಮ ಕೇಳ್ ಬೈಸರ್ನ ನಿಮ್ ಕಣ್ಣಿಗೆ ಬೀಳ್ತಿಲ್ವೇ ಹಂಗಾರೆ? ದೇವ್ರೇ, ಏನಯ್ಯ ಮಾಡದ್ ನಾವ್ ಹಿಂಗಾದ್ರೆ? ಏನ್ ಮಾಡೋದು? ನಾವಿನ್ನೇನು ಮಾಡನೆ? ನಾವಿನ್ನೇನು ಮಾಡಕ್ಕಾಕೈತೇಳು? ಈಗ ಹಿಂಗೆ ಬಿಟ್ಕೊಂಡ್ ಕೂಕೊಂಡ್ರೆ ಕುರುಗಳು ಒಂದು ಉಳಿಯಲ್ಲ. ಒಂದು ಕೆಲಸ ಮಾಡ್ತೀನಿ, ಈ ಇರೋ ಕುರುಗಳನ್ನೆಲ್ಲ ಮಾರ್ಬಿಟ್ಟು ನಾವು ಯಾರ್ದನ ಹೊಲ್ದಾಗೆ ಕೂಲಿ ನಾಲೆ ಮಾಡೋದು, ಇಲ್ಲ ತುಮಕೂರ್ಗೋ ಬೆಂಗಳೂರಿಗೋ ಹೋಯ್ಬಿಟ್ಟು ಏನೋ ಕೆಲ್ಸಕ್ಕೆ ಹೋಗೋಣ. ಇಲ್ಲಿದ್ರೆ ನಾವು ಬದುಕಕ್ಕಾಕೈತೇನೆ? ಬದುಕಕ್ಕಾಕೈತೆ? ನಮಗೂ ಬಂಗಾರದಂತ ಒಂದು ಹೆಣ್ಣು ಒಂದು ಗಂಡು ಮಕ್ಕಳ ಇದ್ದಾವೆ, ಅವನ್ ಸಾಕ ದಾರಿ ಬೇಡವೇನೆ ನಾವು? ಅದಕ್ಕೆ ನಾನು ಈ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದೀನಿ. ಇರೋ ಬರೋ ಕುರುಗಳನ್ನೆಲ್ಲ ಮಾರ್ಬಿಟ್ಟು ನಡಿ, ಏನೋ ಕೂಲಿ ನಾಲೆ ಮಾಡ್ಕೊಂಡು ಜೀವನ ಸಾಕ್ಸೋದ್ ನಡಿ. ಯಾಕಂದ್ರೆ ಹಿಂಗೆ ಬಿಟ್ಕೊಂಡ್ ಕೂಕೊಂಡ್ರೆ ನಾವು ಬದುಕಕ್ಕಾಗಲ್ಲ ಕಣೆ. 15 ಕುರಿ ತಿಂದಂಗಲ್ಲ ಉಂಡಂಗಲ್ಲ. ಅವಕ್ಕೆ ಖರ್ಚು ಮಾಡಿದೀನಿ ಇಟ್ಟು ಹೊಟ್ಟೆ ನಾನು. ಮುಸ್ಕಿನ ಜೋಳ ಹಾಕಿದೀನಿ, ಬೂಸ ಹಾಕಿದೀನಿ, ಹಿಂಡಿ ಹಾಕಿದೀನಿ, ಇಂಜೆಕ್ಷನ್ನು, ಟಾನಿಕು, ಅವನ್ನೆಲ್ಲ ನೆನಪಿಸ್ಕೊಂಡ್ರೆ 2-2.5 ಲಕ್ಷ ರೂಪಾಯಿ ಖರ್ಚಾಗೈತಲ್ಲನಾ. ಯಾರಿಗೆ ಹೇಳ್ಕೊಂಬಂದ್ ನಾನು? ಯಾರಿಗೂ ಹೇಳ್ಕೊಂಬಂಗಿಲ್ಲ. ಅವಕ್ಕೆ ಸೆಡೆ ಸೊಪ್ಪೇನು, ಕಡಲೆ ಬಳ್ಳಿ ಏನು, ಮಳೆ ಅಂಬ್ಲಿಲ್ಲ, ಬಿಸಿಲು ಅಂಬ್ಲಿಲ್ಲ. ಅವ್ ಹಿಂದೆ ನಾನು ನೀನು ಇಬ್ರು ತಿರ್ಗಿದೀವಲ್ಲೇ ಕಲ್ಲು ಮುಳ್ಳು ಅಂದಂಗೆ. ರಾಮ, ಆತು ನಡಿ, ಎಲ್ಲ ಮಾರ್ತೀನಿ ಒಂದ್ ಕಡೆಯಿಂದನ. ಲೇ ಸಿದ್ಲಿಂಗ, ಇದ್ಯಾಕಲ್ಲ ಗಂಡ ಹೆಂಡತಿ ಹಿಂಗಲ್ ತಕೊಂಡಿದ್ದೀರಾ?
ಅಯ್ಯೋ ಬೋರಜ್ಜ ಬಾರಜ್ಜ, ಬರೇ ಒಟ್ಟೊಬ್ರು ಬಂದಿಲ್ಲ, ಒಟ್ಟೊಬ್ರು ಬಂದು ಸತ್ಯ ಹೋಯ್ತು ಕಣಜ್ಜ. ಕುರಿ ಸತ್ತೋಗ್ಬಿಟ್ಟೈತಿ. ಯಾರೇನು ಮಾಡ್ಯವ್ರೋ ಏನೋ ಗೊತ್ತಿಲ್ಲ. ಒಂದ್ರಿಂದ ಒಂದ್ ಹಿಂಗೇ ಹೋಗ್ತಾ ಇದಾವ್ ಕಣಜ್ಜ ನಮ್ಮ ಕೂರ್ಗಳು. ಈಗ ಒಂದ್ ವರ್ಷದಿಂದ ಈ ಕಡೆಗೆ 15-16 ಕುರಿ ಸತ್ತೇವ್ ಕಣಜ್ಜ. 16 ಕುರಿ ಸತ್ತವೆ. ಥೋ, ಎಂತ ಕೆಲ್ಸ ಆಯ್ತಲ್ಲ. ಯಾಕೋ ಏನ್ ಮೇಸ್ಕೊಂಬಂದಿದ್ದು? ಯಾತೋ ಹಳ್ಳೆಲೇನೋ ಇಲ್ಲ ಹಸೆ ಸಪ್ಪೆನೋ ಏನೋ ತಿಂದಿರ್ಬೇಕಳ್ಳಿ, ಅದಕ್ಕೆ ಒಟ್ಟೊಬ್ರು ಬಂದಿರ್ಬೇಕು ಇದಕ್ಕೆ. ಅಯ್ಯೋ ಬರಜ, ಎಲ್ಲ ಕುರುಗಳು ಏನ್ ಮೇದೇವೋ ಇದು ಅದೇ ಮೇದೈತಿ. ಹಂಗಾರೆ ಎಲ್ಲ ಕುರುಗಳು ಆಗುಲದು ಇದಕ್ಕೆ ಯಾಕಾತಂಗೆ? ಎಲ್ಲ ಕುರುಗಳಿಗೂ ಒಟ್ಟೊಬ್ರು ಬರ್ಬೇಕಾಗಿತ್ತಲ್ವೇ? ಇದೊಂದಕ್ಕೆ ಯಾಕೆ ಬರ್ಬೇಕಜ್ಜ? ಅಯ್ಯೋ ನಮ್ಮ ಮನೆ ಬರ್ಸಲ ಕಿಲ್ ಬಿಡ್ಬೋರಜ್ಜ. ನಾವು ಉದ್ಧಾರ ಆಗಬಾರ್ದು ಅಂತ ನಮ್ಮ ಮನೆಗೆ ಬರ್ದು ಬಿಟ್ಟೈತಿ. ಇವ್ರು ಉದ್ಧಾರ ಆಗ್ಬಿಟ್ರೆ ಹಿಡಿಯಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಬರ್ದು ಬಿಟ್ಟೈತಿ. ಯಾರೋ ಮಾಟ ಮಂತ್ರ ಗಾಳಿನೋ ಏನೋ ಮಾಡಿಸ್ಬಿಟ್ಟವ್ರೆ. ನಮ್ಗೆ ಆಗದಾರ ಮಾಡಿಸ್ಬಿಟ್ಟವ್ರು ಕಣ್ಬೋರಜ್ಜ, ಆಗದಾರ ಮಾಡಿಸ್ಬಿಟ್ಟವ್ರೆ. ಏನು ಮಾಡಕ್ಕಾಗಲ್ಲ, ಹೋಗ್ತೀವಿ, ಹಿಂಗೆ ಹಾಳಾಗಿ ಹೋಗ್ತೀವಿ ಬಿಡು. ನಮ್ಮ ಮನೆ ಬರ್ಸಲ ಕಿಲ್ ಕಣಜ್ಜ, ನಮ್ಮ ಮನೆ ಬರ್ಸಲ ಕಿಲ್ಲ ಕಣಜ್ಜ, ನಮ್ಮ ಮನೆ ಬರ್ಸಲ ಕಿಲ್ಲು. ಏನ್ ಮಾಡೋಣ? ನಾವಿದೇ ಇದ್ರಾಗೆ ದಾರಿ ಕಂಡ್ಕೋಬೇಕು, ಇದ್ರಾಗೆ 4 ತುತ್ತನ್ನ ಉಡ್ಬೇಕು ಅಂತ ನಾವು ಒದ್ದಾಡ್ತಿದ್ರೆ ಹಿಂಗೊಂದ್ರಿಂದ ಒಂದ್ ಕೂರ್ಸತ್ರು ನಾವ್ ಹೆಂಗಜ್ಜ ಬದುಕೋದು? ದೇವ್ರೇ ಭಗವಂತ, ಏನಪ್ಪ ಮಾಡೋದು? ಒಂದೋ ಎರಡೋ ಸತ್ರೆ ಏನೋ ಆಗಿ ಸತ್ತೇವೆ ಅನ್ಬೋದು. ಹಿಂಗೆ ಏನೋ 15 ದಿನಕ್ಕೊಂದು ತಿಂಗಳಿಗೊಂದು ಸತ್ಕೊಂಡು ಬಂದ್ರೆ ನಾವ್ ಎಲ್ಲಿಂದ ತರೋಣ ದುಡ್ಡ? ಏಟ್ ತರೋಣ? ಅಮ್ಮಣಿ ಉಮ್ಮಕ್ಕ, ಅಳಬೇಡ ಸುಮ್ಕಿರಮ್ಮಣಿ, ಅಳಬೇಡ ಸುಮ್ಕಿರು. ಏನ ಆಗೈತೆ? ನೀವು ಈಟ್ಗೆಲ್ಲ ನೀವು ಎದ್ರುಕೊಂಡು ಅದು ಮಾಡ್ಸವ್ರೆ ಇದು ಮಾಡ್ಸವ್ರೆ ಅಂತ ಅಂದ್ರೆ ಒಂದ್ ಕೆಲಸ ಮಾಡ್ರಿ. ನಿಮ್ಗೆ ಹಂಗೂನು ಅನುಮಾನ ಇದ್ರೆ ಹೋಗ್ಬಿಟ್ಟು ಜುಂಜಪ್ಗೋ ಒಂದು ಕಾಯೋಡ್ ಹಾಕ್ಯಂಬರ್ರಿ. ಕಾಯೋಡ್ ಹಾಕ್ಯಂಬಂದು, ಸ್ವಾಮಿ ಹಿಂಗಾದ್ರೆ ಹಿಂಗೆ ನಮ್ಮ ಕುರಿಯಟಗಳು ಕುರಿಯೆಲ್ಲ ಸಾಯ್ತಾ ಇದ್ದಾವೆ, ಇದೇನೋ ನಿಂತ್ರೆ ನಿನಗೆ ಇನ್ನೊಂದು ತಿರ್ಗಾ ಜಾತ್ರೆ ಮಾಡಿದಾಗ ಔಷಧ ಹಾಕಿಸ್ತೀವಿ, ಏನೋ ಒಂದು ಹರಕೆ ಕಟ್ಕೊಂಬರ್ರಿ. ಇಲ್ಲಾಂದ್ರೆ ಕಿರೀಟ ಮಾಡಿಸ್ಕೊಡ್ತೀವಿ, ಇಲ್ಲ ಅಂದ್ರೆ ಏನೋ ಒಂದು ಹರಕೆ ಕಟ್ಕೊಂಬರ್ರಿ, ಭಗವಂತ ಕಾಪಾಡ್ತಾನೆ. ಬೋರಜ್ಜ, ನಾವು ಹೋಗೋದು ದೇವ್ರಿಲ್ಲ, ಮನಿ ಕೆಮ್ಮಲು ದೇವಸ್ಥಾನ ಇಲ್ಲ ಕಣಜ್ಜ. ಎಲ್ಲಾ ದೇವ್ರಿಗೂ ಹರಕೆ ಕಟ್ಕೊಂಡಿದೀವಿ, ಎಲ್ಲಾ ದೇವ್ರಿಗೂ ಹರಕೆ ಕಟ್ಕೊಂಡಿದೀವಿ. ಈ ಮಾಟ ಮಂತ್ರ ಮಾಡ್ಸೋದ್ ನೋಡಿಯಕ್ಕೆ ಯೋಸ್ ದೇವಸ್ಥಾನಕ್ಕೆ ಹೋಗಿದೀವಿ, ಯೋಸ್ ಪೂಜಾರನ್ನ ನೋಡಿದೀವಿ, ನಾವು ಪೂಜೆ ಎಲ್ಲ ಮಾಡಿಸಿದೀವಿ ಕಣಜ್ಜ. ಆದ್ರೂ ಏನ್ ನಿಂತಿಲ್ಲ. ಅಲ್ಲ ಕಣಜ್ಜ, ನಮ್ಗಾಗದರೆ ಯಾಕಜ್ಜ ಇಂತ ಬದುಕು ಮಾಡ್ಬೇಕು? ಆ ಮೂಗ್ ಪ್ರಾಣಿಗಳು ಏನ್ ಮಾಡಿದ್ವು? ಈ ಮೂಗ್ ಪ್ರಾಣಿ ಕುರುಗಳು ಏನ್ ಮಾಡಿದ್ವು ಅಜ್ಜ? ಅವ್ರಿಗೆ ಅನ್ಯಾಯನ? ಅಯ್ಯೋ ದೇವ್ರೇ. ಅಲ್ಲ ಕಣ್ಲ ಸಿದ್ಲಿಂಗ, ದೇವಸ್ಥಾನಗಳಿಗೆ ಹೋಗಿದೀವಿ, ಪೂಜಾರಪ್ಪರ್ತಾಗೆಲ್ಲ ಮಾತಾಡಿದೀವಿ, ಪೂಜೆ ಹಾಕ್ಸಿದೀವಿ ಅಂತ ಎಲ್ಲ ಹೇಳ್ತಲ್ಲ. ಹಂಗಾರೆ ಪೂಜಾರಪ್ಪರು ಏನ್ ಹೇಳಿದ್ರಲ್ಲ ನಿಮ್ಗೆ? ಏನ್ ಪರಿಹಾರ ಏನು ಹೇಳಿರ್ಲಿಲ್ವೇ ಅವರು? ಅಜೋ ಬೋರಜ್ಜ, ನಾವು ಒಂದೇ ಹೇಳ್ದೆ ಮಾಡಿರೋದು. ಅಯ್ಯೋ ದೇವ್ರೆ, ನೋಡಿ ಹೇಳ್ತೀನಿ ಕೇಳು. ಭೂತಪ್ಪಿಗೆ 2 ಕುರಿ ಬಿಟ್ಟಿದ್ದೀನಿ ಪಟ್ಲಿನ. ಸ್ವಾಮಿ, ಏನಾದರೂ ಹಿಂಗೆ ಕುರುಗಳು ಇದ್ಕಿದ್ದಂಗೆ ಸಾಯೋದು ನಿಂತ್ರೆ ನಿನಗೆ 2 ಕುರಿ ಕಡಿತೀನಿ ಸ್ವಾಮಿ ಅಂತಾನ ಹರಕೆ ಕಟ್ಕೊಂಡಿದ್ದೀನಿ ಕಣಜ್ಜ. ಅಲ್ಲೆಲ್ಲೋ ಚಾಮರಾಜನಗರ ಕೊಳ್ಳೆಗಾಲ ಐತಲ್ಲ, ಅಲ್ಲಿಗೆಲ್ಲ ಹೋಗಿ ಬಂದಿದ್ದೀನಿ. ಅಲ್ಲಿಗೆ ಹೋಗಿ ಅವರು ತೆಂಗಿನಕಾಯಿ ಕೊಟ್ರು, ತಲಬಾಗ್ಲಿಕ್ಕೆ ಕಟ್ರಿ ಅಂತಾನ, ಅದನ್ನ ಕೊಟ್ಟಿದ್ದೀನಿ. ನಿಂಬೆಹಣ್ಣು ಮಂತ್ರಿಸ್ಕೊಟ್ರು, ಕೊಯ್ದು ಕುರಿಯಟ್ಟಿ ಸುತ್ತ ಹಾಕು ಅಂತಾನ. ಕುಂಕುಮ ಮಂತ್ರಿಸ್ಕೊಟ್ರು, ನಿಮ್ಮ ಕುರಿಯಟ್ಟಿ ಸುತ್ತ ಹಾಕು ಅಂತಾನ. ಅವ್ರು ಹೇಳಿದ್ದೊಂದು ಬಿಟ್ಟಿಲ್ ಕಣ ಅಜೋ, ಎಲ್ಲ ಮಾಡಿದ್ದೀನಿ ಅಜೋ. ಏನು ಅದಕ್ಕೆ ನೀಟು ಒಟ್ಟು ಖರ್ಚು ಆಗೈತೇನಜ್ಜ? 10 ರೂಪಾಯಿ 25,000 ರೂಪಾಯಿ ಖರ್ಚು ಮಾಡಿದ್ದೀನಿ ಪೂಜಾರಪ್ಪರ್ಗಳೇನು. ಏನು ಮಾಡಿರು ಈ ಕುರಿಸ್ಗಳು ಸಾಯೋದಂತೂ ನಿಲ್ತಾನೆ ಇಲ್ಲ. 15 ದಿನಕ್ಕೊಂದು ಲೆಕ್ಕ ಕೇಳಿದೀನಿ. 15 ದಿನಕ್ಕೊಂದು ಕುರಿ ಸಾಯ್ತಾ ಇದಾವೆ. ಏನು ಅಂತ ಬಡ್ಕಮ್ಮನ ಹೇಳು. ಅಮಾವಾಸ್ಯೆ ಪೌರ್ಣಮಿ ಹಿಂದೆ ಮುಂದೆ ಇರಲಿ ಬರ್ದಿಕೊಂಡಿದೀವಿ ನಾವು. ಅಮಾವಾಸ್ಯೆ ಪೌರ್ಣಮಿ ಹಿಂದೆ ಮುಂದೆ ಒಂದು ಕುರಿ ಅಂತೂ ಸಾಯ್ತಾನೇ ಇರ್ತಾವ ಕಣಜ್ಜ. ನಾವಿನ್ನೇನು ಬೇರೆ ಮೇವು ಮೇಯ್ಸೋದು ಇಲ್ಲ. ಯಾಕೆ ಸಾಯ್ತವೆ ಅಂತ ಹೇಳು. ಒಟ್ಟೊಬ್ರು ಬರೋದು ಸಾಯೋದು. ಹಿಂಗಾದ್ರೆ ಹೆಂಗ್ ಜೀವನ ಮಾಡಕ್ಕಾಕೈತ್ ನಾವು? ಅಮ್ಮಣಿ ಉಮ್ಮಕ್ಕ, ಅಳ್ಬೇಡ ಸುಮ್ಕಿರ್, ಧೈರ್ಯ ತಗ. ಈಗ ಒಂದು ಕೆಲಸ ಮಾಡ್ತೀನಿ,
ನಾನು ಹೋಗಿ ಸೀನಪ್ಪಗೂ ಗೌಡ್ರಿಗೂ ಒಂದು ಮಾತು ಹೇಳ್ತೀನಿ. ಈ ಸರ್ಕಾರದಿಂದ ಯಾತನ ದುಡ್ಡು ಗಿಡ್ಡು ಬರಂಗೇನ ಮಾಡ್ತಾರೆ ನೋಡಂತಾಡಿ. ಹೋಗಿ ಗೌಡ್ರ ಮಂತಕ್ಕೆ ಹೋಗಿ ಬರ್ತೀನಿ, ಗೌಡ್ರನ್ ಕಾಣ್ತೀನಿ. ಅಯ್ಯೋ ಯಾರ್ ಕಂಡ್ರು ಏನ್ ಬಂತು ಬಾರ್ ಬೋರಾಜ ನೀನತ್ತ. ನಮ್ಮ ಮನೆ ಬರ್ಸನಕ್ಕಿಲ್ಲ, ನಮ್ಮ ಮನೆ ಬರ್ಸನಕ್ಕಿಲ್ಲ. ಯಾರು ಕಾಣದರು ಬಂದಿ ಬದುಕ್ ಮಾಡೋ ಕೈದರೆ ಮಾಟ ಮಂತ್ರ ಮಾಡಿಸವ್ರಿ ಅಂತಂದ್ರೆ ಗೌಡ್ರು ಸೀನಪ್ಪ ಇನ್ನೇನ್ ಮಾಡ್ತಾರ ಪಾಪ ಅವರು. ಅವ್ರು ಇನ್ನೇನ್ ಮಾಡ್ತಾರ ಬಾರಾಜು. ನಮ್ಮ ಮನೆ ಬರನೆ ಯಾಕೆ ಕೊಟ್ಟೋತೆಲ್ಲಜ್ಜ. ನಾವೇನು ಒಂದಿನವೇ ವರ್ಷಂಬತ್ತು ಕಾಲ ನಾವು ಕುರುಗುಳಿಂದ ಹೋಗ್ತೀವಿ. ಮಳೆ ಅಂಬಲ್ಲ, ಬಿಸಿಲು ಅಂಬಲ್ಲ, ಗುಡುಗು ಅಂಬಲ್ಲ, ಸಿಡ್ಲು ಅಂಬಲ್ಲ. ನಮ್ಮ ಮಕ್ಳಿಗಿನ್ನು ಹೆಚ್ಚಾಗಿ ಒಂದ್ ಸಾಕಿದೆವು ಕಣಜ್ಜ. 4 ಕಾಸು ದುಡಿಯೋಣ ನಾವು, 4ರಂತೆ ಚಂದಕ್ ಬದುಕನ ಅಂತನ. ಆದ್ರೂ ಹಿಂಗ ಆಗ್ತೈತೆ. ಕಾಣದರ್ ನಮಗೂ ಏನೋ ಮಾಡಿಸವ್ರು ಬಿಡು. ಅಮ್ಮಣ್ಣಿ, ಉಮ್ಮಕ್ಕ, ಅಳಬೇಡ ಸುಮ್ಕಿರಮ್ಮ. ಅಯ್ಯ, ಸಮಸ್ಯೆಗೆ ಒಂದು ಪರಿಹಾರ ಅಂತ ಇದ್ದೇ ಇರ್ತೈತಿ. ನೀನ್ ಹಿಂಗೆ ಅಳ್ತಾ ಕೂಕೊಂಡ್ರೆ ಆದತ್ತೇನೆ ಹೇಳು. ಅದಕ್ಕೆ ಎಲ್ಲ ಏನೋ ಒಂದ್ ಸಮಸ್ಯೆ. ಯಾಕೆ ಗೊತ್ತಾ? ಈ ಊರಾಗೆ ನೀವಂದ್ರ ಒಟ್ಟು ಕಣ್ಣಾಗ್ಬಿಟ್ರಿ. ಗಂಡ ಹೆಣ್ತಿನೂ ಚಂದಕ್ಕಿದ್ದೀರಾ, 4 ಕಾಸು ಸಂಪಾದನೆ ಮಾಡ್ತಾ ಇದ್ದೀರಾ, ಕುರುಗಳನ್ನ ಚಂದಕ್ ಮೇಯಿಸ್ತೀರಾ, ಮಕ್ಕಳು ಮರಿನ ಒಳ್ಳೆ ಸ್ಕೂಲು ಪಾಲುಗೆಲ್ಲ ಸೇರ್ಸಿದ್ದೀರಾ. ಇದನ್ನ ಕಂಡುಬಿಟ್ಟು ಜನಕ್ಕೆ ಆಗಿಲ್ಲ. ಅದಕ್ಕೆ ಏನೋ ಇಂತ ಅನಿಷ್ಟ ಬದುಕು ಮಾಡ್ತಾ ಇದಾರೆ. ಮಾಟ ಮಂತ್ರ ಮಾಡ್ಸೋದು, ನಿಂಬೆಹಣ್ಣು ಮಂತ್ರ ಸಾಕೋದು, ಇವೆಲ್ಲ ಮಾಡ್ತಾ ಇದಾರೆ. ನೀವು ಅದಕ್ಕೆ ತಲೆ ಕೆಡಿಸ್ಕೋಬೇಡ್ರಿ. ಇವಕ್ಕೆಲ್ಲನ ಮ್ಯಾಲಿರೋ ಭಗವಂತ ಸುಮ್ನೆ ಇರಲ್ಲ, ಕಾಪಾಡ್ತಿರ್ತಾನೆ. ಯಾವ್ದ ಇದ್ರಾಗ ಹೇಳ್ತಾರಲ್ಲ ನೋಡಿಲಿ, ಒಳ್ಳೆಯವ್ರಿಗೆ ತಾಳ್ಮೆಯಿಂದ ನೋಡ್ತಿರ್ತಾನಂತ ಭಗವಂತ. ಪರೀಕ್ಷೆಗಳ್ನು ಕೊಡ್ತಾನೇ ಇರ್ತಾನಂತೆ. ಯಾಕೆಂದ್ರೆ ಪರೀಕ್ಷೆಗಳನ್ನೆಲ್ಲ ಎದುರಿಸ್ಕೊಂಡು ಅವ್ರಿಗೆ ಎದುರಿಸೋ ಶಕ್ತಿ ಐತಾ ಇಲ್ಲಿವ ಅಂತ ನೋಡಕ್ ಭಗವಂತ ಪರೀಕ್ಷೆ ಮಾಡ್ತಾ ಇರ್ತಾನಂತೆ. ಈ ಕೆಟ್ಟರ್ಗೆ ಒಳ್ಳೆ ಕಾಲ ಕೊಡ್ತಾನಂತ ಒಂದು ದಿನ. ಮೆರೀರಿ ನನ್ನ ಮಕ್ಕಳ ಮೆರೀರ್ ನೀವು ಅಂತಾನ. ಕೊನೆಗಾಲದಾಗೆ ಅವ್ರನ್ನ ಕೈ ಬಿಟ್ಟು ಬಿಡ್ತಾನಂತೆ. ಆಗ ಹಂಗೆ ಈಗ ನಿಮ್ಗೆ ಪರೀಕ್ಷೆ ಮಾಡ್ತಾ ಇದ್ದಾನ ಭಗವಂತ. ಇವನ್ನೆಲ್ಲ ಎದುರಿಸ್ಕೊಂಡು ಹೋದ್ರೆ ಮುಂದೆ ನಿಮ್ಗೆ ಒಳ್ಳೇದಾಕೈತ್. ಸುಮ್ಕಿರಿ. ಅಮ್ಮಣೆ ಉಮ್ಮಕ್ಕ, ನೀನ್ ಒಳದ್ ಪಳದ್ ಮಾಡಬೇಡ. ಈಗ ಅದೇನ್ ಕುರಿನ ಅದು ಬಿಸಾಕೋದು ಇಲ್ಲ, ಆ ಕಡೆಗೆಲ್ಲ ಎಸ್ಸಿಯೋದೋ ಒಂದ್ ವ್ಯವಸ್ಥೆ ಮಾಡ್ರಿ. ಊರ ಕಣ್ಣಾಗಿದ್ದೀವಿ ಅಂತಂದ್ರೆ ನಾವ್ ಯಾರ್ದಾರ ತಲೆ ಮೇಲೆ ಕೈ ಕೇಳೋ ಸಂಪಾದನೆ ಮಾಡ್ತೀವಿ ರಜ. ನಾನು ನನ್ನ ಗಂಡನು ಕಷ್ಟಪಟ್ಟು ದುಡಿತಾ ಇದ್ದೀವಿ. ಯಾರ ಮನೆನ ಹಾಳು ಮಾಡಿದ್ದೀವಿ ನಾವು ಹೋಗಿ? ಯಾರ ಮನೆನೂ ಹಾಳು ಮಾಡಿಲ್ಲ. ನಮ್ಮ ಹೊಲ್ದಾಗ ನಾವು ದುಡಿತೀವಿ, ನಮ್ಮ ಕುರುಗಳನ್ನ ನಾವು ಸಾಕ್ತೀವಿ, ನಮ್ಮ ಮಕ್ಕಳು ಮರಿಗಳು ಚಂದಕ್ಕೆ ನೋಡ್ಕೊಂತೀವಿ. ಯಾರ್ದಾರ ಮಂತಕ್ಕೆ ಹೋಗಿ ಏನು ಕೈ ಒಡ್ಡಿ ಬೇಡಿದೀವಿ? ಅಯ್ಯೋ ಕೊಡ್ರಯ್ಯ, ನಿಮ್ಮ ದುಡ್ಡನ್ನ ನಾವು ಜೀವನ ಮಾಡ್ತೀವಿ ಅಂತಲ್ಲ. ಏನಿಲ್ಲ ಕಣಜ್ಜೋ, ನಾವು ದುಡಿತೀವಿ, ನಾವು ತಿಂತೀವಿ. ಯಾರಿಗೂ ಅನ್ಯಾಯ ಮಾಡಿಲ್ಲ, 1 ರೂಪಾಯಿ ಅನ್ಯಾಯ ಮಾಡಿಲ್ಲ ನಾವ್ ಯಾರಿಗೂ ಇಲ್ಲಿವರೆಗೂ. ನಮ್ಮೂರಾಗೆ ಯಾರನ್ನ ಕೇಳು, ಸಿದ್ಲಿಂಗಪ್ಪ ಹೆಂಗೆ, ಉಮ್ಮಕ್ಕಿ ಹೆಂಗೆ ಅಂತಾರ. ನಿನಗೇನ್ ಗೊತ್ತಿಲ್ಲದೇನಲ್ಲ. ನಾವ್ ಯಾರಿಗೂ ಕೇಳು ಬಯಸ ಮನ್ಸರಲ್ಲ ಕಣಜ್ಜ ನಾವು. ನಮ್ಗೆ ಯಾಕೆ ಹಿಂಗ ಆಗ್ತೈತಿ ಎಂಬುದು ನಮ್ ತಾಯಣೆಗೂ ನನಗ್ ಗೊತ್ತಾಗ್ತಿಲ್ಲ. ಭೂತಪ್ಪ, ರಂಗನಾಥ ಸ್ವಾಮಿ, ಜುಂಜಪ್ಪ, ನಿನ್ ಕಣ್ಣಿಗೆ ನಾವ್ ಬೀಳ್ತಿಲ್ವೇನಪ್ಪ? ಯಾಕಪ್ಪ ಇಂತ ಕಷ್ಟ ಕೊಡ್ತಿದ್ಯಾ ದೇವ್ರೇ? ಸಿದ್ಲಿಂಗ, ಅವಮ್ಮಣ್ಣಿನ ಸಮಾಧಾನ ಮಾಡ. ನಾನು ಗೌಡ್ರ ಮತ್ತಕ್ಕೆ ಹೋಗಿ ಬರ್ತೀನಿ. ಅಳಬೇಡ ಸುಮ್ಕಿರು. ಏನನ ಮಳೆ ಬರ್ದಾಗಿದ್ದಿದ್ದಾಕೈತಿ. ಅಳಬೇಡ ಸುಮ್ಕಿರು. ಗೌಡ್ರೆ, ಬೆಳ್ಳಿ ಮೂಡಿತೋ, ಕೊಳ್ಳಿ ಕೂಗಿತೋ, ಬಾನಾಗೆ ರಂಗ ಚೆಲ್ಲಿತೇರ ನೇರಿ ಸೂರ್ಯ ಬಂದ. ಬೆಳ್ಳಿ ಮೂಡಿತೋ, ಕೊಳ್ಳಿ ಕೂಗಿತೋ. ಗೌಡ್ರೆ, ನಾನೊಂದು ಯೋಚನೆ ಮಾಡ್ತಾ ಇದ್ದೀನಿ. ಏನಂದ್ರೆ, ನಮ್ಮೂರ ಎಲ್ಲ ಸ್ಯಾಚುರೇಷನ್ ಮಾಡಿಸ್ಬಿಟ್ಟು ಸಿಂಗಾಪುರ್ ಮಾಡ್ಬೇಕು ಅನ್ಕೊಂಡಿದೀನಿ. ಒಟ್ನಾಗ ನನ್ನ ಮನಸ್ಸಿನಾಗಿರೋದು ನಮ್ಮೂರು ಮಿರ ಮಿಂಚ್ಬೇಕು ಗೌಡ್ರಿ. ಅದಕ್ಕೇನು ಮಾಡಬೇಕು ಅಂದ್ರೆ, ಒಳ್ಳೆ ರೋಡ್ ಆಗಬೇಕು, ಒಳ್ಳೆ ಚರಂಡಿ ಆಗಬೇಕು, ಒಳ್ಳೆ ಸ್ಕೂಲ್ ಆಗಬೇಕು, ಅಂಗನವಾಡಿ ಆಗಬೇಕು. ಎಲ್ಲ ನಮ್ಮೂರಿಗೆ ಬಂದು ನೋಡ್ಬೇಕು ನಿಂತ್ಕೊಂಡು. ಗೌಡ್ರ ಅಧ್ಯಕ್ಷತೆಯಲ್ಲಿ ಸೀನಪ್ಪನ ಮುಖಾಂತರ ಊರೆಲ್ಲ ಮಿಣ ಮಿಂಚ್ತೈತಿ ಅನ್ನಬೇಕು. ಹಂಗ ಮಾಡಬೇಕು ಗೌಡ್ರಿ. ಇದು ನನ್ನ ಕನಸು. ಅದಕ್ಕೆ ನಾವೇನು ಮಾಡ್ಬೇಕು ಅಂದ್ರೆ, ಈಗ ಹೋಗ್ಬಿಟ್ಟು ಗ್ರಾಮ ಪಂಚಾಯತಿಗೆ ಅರ್ಜಿ ಕೊಡ್ಬೇಕು.
ನಮ್ಮೂರಿಗೆ ಒಳ್ಳೆ ಚರಂಡಿ ಬೇಕು, ಒಳ್ಳೆ ರಸ್ತೆ ಬೇಕು ಅಂತಾನ ಗ್ರಾಮ ಸಭೆಯಲ್ಲಿ ನಾವು ಅರ್ಜಿ ಕೊಟ್ಟು ಬೇಡಿಕೆ ಸಲ್ಲಿಸ್ಬೇಕು ಗೌಡ್ರೆ. ಇದಕ್ಕೆ ನೀವು ನಿಂತ್ಕೋಬೇಕು ನನ್ನ ಜೊತೆಗೆ. ಅವಾಗ ಎಲ್ಲ ಕಾಮಗಾರಿಗಳ್ನು ಕೈಗೆತ್ಕೊಂಡು ಬಿಟ್ಟು ನಮ್ಮೂರ್ನ ಒಳ್ಳೆ ಸುಭೀಕ್ಷವಾಗಿ ರಾಮರಾಜ್ಯ ಮಾಡ್ಬೇಕು ಗೌಡ್ರಿ. ಲೇ ಸೀನಾ, ನಿಂದೆಲ್ಲನ ಇಂಥ ತಿರ್ಕುನ್ ಕನ್ಸೆ ಕಣಲ್ಲ. ಒಬ್ಬ ತಿರ್ಕ ಬಿಕ್ಸುಕೋದವನು ತಿರ್ಕಂಡ್ ತಿಂಬನು ಯಾರ್ದ ಮನೆ ಮುಂದ್ ಕೂಕೊಂಡು ಮನಿಕೊಂಡು ಹಿಂಗೆ ಕನ್ಸ್ಕೊಂತಿದ್ನಂತೆ, ನಾನು ಮಹಾರಾಜ ಆಗ್ಬೇಕು, ರಾಜ್ಯ ಆಳ್ಬೇಕು ಅಂತ. ಅದ ಹಂಗ ಆತು ಕಳ್ಳ ನೀನ್ ಯೋಚನೆ ಮಾಡ್ತಿರೋದು ಅಲ್ವಲ್ಲ. ನಮ್ಮೂರ್ನ ಸಿಂಗಾಪುರ್ ಮಾಡಕ್ ಹಾಕೈತೇನಲ್ಲ. ಆ ಒಳ್ಳೊಳ್ಳೆ ಚರಂಡಿಗಳು ರಸ್ತೆಗಳು ಅಂತ ಹೇಳ್ತಿದ್ದಲ್ಲ, ಅವೆಲ್ಲ ಹಾಕೈತೇನಲ್ಲ. ಯಾಕಾಗಬಾರದು ಗೌಡ್ರೆ, ಯಾಕಾಗಬಾರದು ಅಂತ ನಾನು ಕೇಳ್ತಿರೋದು. ಇದು ಪ್ರಜಾಪ್ರಭುತ್ವ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರ್ತಕ್ಕಂತಹ ಸರ್ಕಾರನೇ ಪ್ರಜಾಪ್ರಭುತ್ವ ಸರ್ಕಾರ ಗೌಡ್ರೆ. ಈಗ ಗ್ರಾಮ ಪಂಚಾಯಿತಿ ವ್ಯವಸ್ಥೆನಲ್ಲಿ ನಮಗೇನು ಬೇಕು, ನಮ್ಮೂರಿಗೆ ಏನು ಅವಶ್ಯಕತೆ ಇದೆ, ಸಾರ್ವಜನಿಕರಿಗೆ ಏನು ಅನುಕೂಲ ಆಗ್ತೈತೆ ಎಂಬ ಎಲ್ಲ ನಾವು ಬೇಡಿಕೆಗಳನ್ನ ಜನರ ಹತ್ರ ನಾವು ತಗೋಬೇಕು. ನಮ್ಮೂರಿಗೊಂದು ಒಳ್ಳೆ ರೋಡ್ ಬೇಕಣಪ್ಪ, ಒಳ್ಳೆ ಒಂದು ಚರಂಡಿ ಇರ್ಬೇಕಣಪ್ಪ, ಆ ಶಾಲೆಗಳು ಆಟದ ಮೈದಾನ ಇರ್ಬೇಕು, ಶೌಚಾಲಯಗಳಿರ್ಬೇಕು, ಕಾಂಪೌಂಡ್ ಇರ್ಬೇಕು, ಒಳ್ಳೆ ಮೇಸ್ಟ್ರ್ ಇರ್ಬೇಕು, ಒಳ್ಳೆ ಪಾಠ ಮಾಡಬೇಕು. ಇವನ್ನೆಲ್ಲ ನಾವೇ ನಮಗೆ ಬೇಕಾದಂಗೆ ಇಟ್ಕೋಬೇಕು. ಅದೇ ಅಲ್ವಾ ಒಳ್ಳೆ ಗ್ರಾಮ ಪಂಚಾಯಿತಿ ಗ್ರಾಮ ಸಭೆ ಎಂಬುದು. ಒಂದ್ ಕೆಲಸ ಮಾಡೋಣ, ನಾಳಿಕೆ ಬಿಡುವು ಮಾಡ್ಕೊಳ್ರಿ, ಗ್ರಾಮ ಪಂಚಾಯಿತಿ ತಕ್ಕ ಹೋಗೋಣ, PDO ಹೇಳೋಣ, ಸ್ವಾಮಿ ನಮ್ಗೆ ಇವೆಲ್ಲ ಬೇಕು ಸ್ವಾಮಿ, ನಮ್ಮೂರು ಕುಗ್ರಾಮ, ಇಲ್ಲಿ ಯಾವುದೇ ಸೌಲಭ್ಯಗಳಿಲ್ಲ, ಎಲ್ಲ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾ ಇದ್ದೀರಾ, ತೆರಿಗೆ ವಸೂಲಾತಿ ಆಗ್ತಾ ಇದೆ, ಆ ದುಡ್ಡೆಲ್ಲ ಏನಾಯ್ತು, ಬೀದಿ ದೀಪ ಹಾಕ್ಸಿದಿರಾ, ಎಲ್ಲೆಲ್ಲ ಹಾಕ್ಸಿದಿರಾ ತೋರಿಸ್ರಿ, ಚರಂಡಿ ಮಾಡಿಸಿದಿರಾ, ಸ್ವಚ್ಛತೆ ಮಾಡಿಸಿದಿರಾ, ಎಲ್ಲಿ ಎಲ್ಲ ದಾಖಲೆ ತೋರಿಸ್ರಿ, ಏನೇನು ಕಾಮಗಾರಿಗಳನ್ನು ಮಾಡಿದಿರಾ ದಾಖಲೆ ತೋರಿಸ್ರಿ, 15ನೇ ಹಣಕಾಸು ಬರುತ್ತೆ ಅದ್ರದೆಲ್ಲ ಏನು ಖರ್ಚು ಮಾಡಿದಿರಾ ತೋರಿಸ್ರಿ, ಸ್ವಂತ ಸಂಪನ್ಮೂಲ ಗ್ರಾಮ ಪಂಚಾಯಿತಿಗೆ ಬರ್ತಕ್ಕಂತಹ ಸ್ವಂತ ಸಂಪನ್ಮೂಲದ ದುಡ್ಡು ಏನು ಮಾಡಿದಿರಿ ತೋರಿಸ್ರಿ. ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆಲ್ಲ ಸರಿಯಾದ ಕಾಲಕ್ಕೆ ಟೈಮ್ ಟು ಟೈಮು ಸ್ಯಾಲರಿ ಸಂಬಳ ಕೊಡ್ತಾ ಇದ್ದೀರಾ ಅದನ್ನು ತೋರಿಸ್ರಿ. ನಮ್ಮ ಗ್ರಾಮ ಪಂಚಾಯಿತಿ ಒಂದು ವರ್ಷದ ವಾರ್ಷಿಕ ಕ್ರಿಯಾ ಯೋಜನೆ ಆಕ್ಷನ್ ಪ್ಲಾನ್ ಏನು ಅದನ್ನು ತೋರಿಸ್ರಿ ಅಂತಲ್ಲ ಎಲ್ಲ ಪಿನ್ ಟು ಪಿನ್ ಕೇಳೋಣ. ನಾಳೆಗೆ ಹೋಗಿ ಬರೋಣ ಗೌಡ್ರಿ, ಅದೇನಾಗ್ಲಿ ಗ್ರಾಮ ಪಂಚಾಯಿತಿ ತಕ್ಕೆ. ಲೇ ಸೀನಾ, ಜನಕ್ಕೆ ಒಳ್ಳೇದಾಕೈತೆ ಅಂದ್ರೆ ನಾನು ಏನು ಮಾಡಕ್ಕೂ ಸಿದ್ಧ ಬಿದ್ದೀನಿ ಕಳ್ಳ. ನಿನ್ನ ಆಸೆಗೆ ನಾನು ತಣ್ಣೀರು ಎರ್ಸಲ್ಲ, ಆತು ನಡಿಯಲ್ಲ, ಹೋಗಿ ಬರೋಣ, ನಾಳಿಕೆ ನಾನು ಬಿಡುವು ಮಾಡ್ಕೊಂತೀನಿ, ಗ್ರಾಮ ಪಂಚಾಯತಿ ತಕ್ಕ ಹೋಗಿ PDO ಮಾತಾಡಿಸ್ಕೊಂಬರೋಣ. ಗೌಡ್ರೆ, ಸಿನಪ್ಪ ಇಲ್ಲ ಎಂತ ಕೆಲಸ ಆಯ್ತು ನೋಡ್ಲ ಅಲ್ಲಿ ಅವ್ನ್ ಸಿದ್ಲಿಂಗ್ ಕುರಿಯಟ್ಟಿ ತಗೆ. ಮಿಸ್ಟರ್ ಬೋರಪ್ಪ, ವಾಟ್ಸ್ ಹ್ಯಾಪನಿಂಗ್ ಇನ್ ಅವರ್ ವಿಲೇಜ್? ಎನಿ ಪ್ರಾಬ್ಲಮ್ ಇಸ್ ದೇರ್ ಇನ್ ಸಿದ್ಲಿಂಗಪ್ಪನ ಕುರಿಯಟ್ಟಿ? ಪ್ಲೀಸ್ ಟೆಲ್ ಮಿ ವಾಟ್ಸ್ ಹ್ಯಾಪನಿಂಗ್ ದೇರ್. ಅಜೋ ಬೋರಜ, ಏನಾತಜ್ಜ ಸಿದ್ಲಿಂಗುಗೆ? ಏನಾತು ಅಂತ ಕೇಳ್ಚಲ್ಲ ಲೇ ಸೀನಾ, ಪಾಪ ಅವ್ರದ್ದು ಯಾಕೋ ಇನ್ನೊಂದು ಕುರಿ ಸತ್ತೋ ಎತ್ಕಂಡ್ಲ. ಯಾಕೆ ಎತ್ತ ಅಂತ ಕೇಳಿದ್ರೆ ಈಗಳೇ ಈ ವರ್ಷದಿಂದನ 15-16 ಕುರುಗಳು ಸತ್ಯ ಅಂದ್ಕಂಡ್ಲ ಅವ್ರ ಕುರಿಯಟ್ಟೆಗೆ. ಒಂದ್ರಿಂದೊಂದು ಕುರುಗಳು ಸಾಯ್ತಾನೆ ಇದಾವಂತೆ. ಅವನ್ನ ಕೇಳಿದ್ಕೆ, ಆ ಅಮ್ಮನ ಉಮಕ್ಕನ್ ಕೇಳಿದ್ಕೆ, ಬೋರಾಜು ಅಮಾವಾಸ್ಯೆ ಪೌರ್ಣಮಿ ಬಂದ್ಬಿಟ್ರೆ ಒಂದೊಂದು ಕುರಿ ಸತ್ತೇ ಹೋಗ್ತಾ ಇದಾವೆ, ಅದ್ ಯಾರು ಮಾಟ ಮಂತ್ರ ಮಾಡ್ಸೋರೋ ನಮ್ಗೆ ಆಗದಾರು, ನಾವು ಹೋಗಲ್ ದೇವಸ್ಥಾನ ಇಲ್ಲ, ಕೈ ಮುಕ್ಕಮಲು ದೇವ್ರಿಲ್ಲ ಅಂತ ಎಲ್ಲನ ಗುಳಾಡ್ತಾ ಇದಾರೆ ಗಂಡ ಹೆಂಡ್ತಿ ಕುರಿಯಟ್ಟಿ ಮುಂದ್ ಕುಕೊಂಡು. ಯಾವನು ನೋಡಿಬಿಟ್ರೆ ನಂಗೆ ಕಳ್ಳಿ ಸಿಕ್ಕಣಂಗಾತು ಕಣಲ್ಲ. ಪಾಪ ಗಂಡ ಹೆಂಡತಿ ಇಬ್ರು ಮನೆ ಮಕ್ಕಳು ಅಂತ ಬಿಟ್ಟು ಕುರಿ ಮೇಸಕ್ಕೆ ಒಲೊಲ ತಿರುಗ್ತಾರ ಕಣಲಿ. ಮಳೆ ಅಂಬಲ್ಲ, ಬಿಸಿಲು ಅಂಬಲ್ಲ, ಗುಡುಗು ಸಿಡ್ಲು ಅಂದಂಗೆ ಆ ಕುರಿಯಿಂದ ಚಂದಕ್ ಮೇಯಿಸ್ತಾ ಇದಾರೆ. ಪಾಪ ಒಳ್ಳೆ ದುಡ್ಮೆ ಮಾಡ್ಕೊಂತಾರಿಲ್ಲ ಅಂತಲ್ಲ, ಆದ್ರೆ ಕುರಿ ಹಿಂಗ್ ಸತ್ತೋದ್ರೆ ಹಂಗಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳೋಣ ಅಂತ ಬಂದೆ ಗೌಡ್ರೆ. ಪಾಪ ಬಂಗಾರದಂತ ಕುರಿ ಸತ್ತೋಗ್ಬಿಟ್ಟೈತ್ ಗೌಡ್ರಿ. ಓ, ಇಟ್ ಈಸ್ ವೆರಿ ಸ್ಯಾಡ್ ನ್ಯೂಸ್ ಬೋರಪ್ಪ. ನಾವು ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕು.
ಹಂಗಾರೆ ಕುರಿ ಅಮಾವಾಸ್ಯೆ ಪೌರ್ಣಮಿಗೆ ಸಾಯ್ತಾ ಇದಾವ. ಹಾ ಇದರಿಂದ ಏನೋ ಕಾಣದ ಕೈವಾಡ ನಡೀತಾ ಐತಿ. ಐ ವಿಲ್ ಇನ್ವೆಸ್ಟಿಗೇಷನ್ ದಿಸ್ ಪ್ರಕರಣ. ಈ ಸಮಸ್ಯೆಗೆ ನಾನು ಪರಿಹಾರ ಹುಡುಕಬೇಕು. ನಮ್ಮ ಸಿದ್ಲಿಂಗು ವ್ಯವಸ್ಥೆ ಮಾಡಬೇಕು. ಬರೋಜ ನಡಿ ಹೋಗಿ ಬರೋಣ. ಲೇ ಬರೋಜ, ಹಂಗಾರೆ ಕುರುಗಳು ಸಾಯ್ತಾ ಇದ್ದೇವಲ್ಲ ನಾವು. ಇಲ್ಲ ಒಂದು ಮಾತು ಹೇಳಿಲ್ಲ ನನಗೆ. ನಡಿಯಲ್ಲ, ಅದೇನಾಕೈತಿ ನೋಡ್ಕೊಂಬರೋಣ. ಬರೀ ಗೌಡ್ರೆ ಹೋಗಿ ಬರೋಣ.